ಈಗ ಬಂದು ಬಂದದ್ದು ಅರ್ಧ ಗಂಟೆ ಸಮೇತ ಹೋಗಿಲ್ಲ ಸರ್, ಮುಟ್ಟೇ ಇಲ್ಲ, ಏನೂ ಮುಟ್ಟಿಲ್ಲ. ಅದು ಇನ್ಫೆಂಟ್ ಮಾಡಿದ್ದಾರೆ, CCTV ತೊಗೊಂಡೋಗಿದ್ದಾರೆ. ಕಾರ್ ಓಪನ್ ಹೌದಾ? ಹಿಂಗೆ ಬಿಟ್ಟು ಹಿಂಗೆ ಆಗುತ್ತೆ. ರಾತ್ರಿ ಲೈಟ್ ಇತ್ತಲ್ಲ, ಲೈಟ್ ಆಫ್ ಮಾಡೋದು, ಅದು ಆಫ್ ಮಾಡಿದೆ. ನಾವು ನಮ್ಮ ಮನೆ ಲೈಟ್ ಎಲ್ಲ ಆನ್ ಮಾಡ್ತಾ ಇದ್ವಿ. ನಾವು ಅದು ಆಫ್ ಮಾಡಿಬಿಟ್ಟಿದ್ದೀವಿ ಎಲ್ಲ. ಯಾವ ಏರಿಯಾ ನಾವು ಇಂಥ ದಿನ ಊರಿಗೆ ಅಲ್ಲಿ ಸಕಲೇಶ್ವರಕ್ಕೆ ಹೋಗಿದ್ವಿ. ಇಂಥ ಟೈಮಿಗೆ ಬಂದು ನೋಡಿದಾಗ ಬ್ಯಾಕ್ಲು ಇದು ಗೇಟ್ ಎಲ್ಲ ಹೊಡೆದಾಗ ಆಯ್ತು ಇದೆಯಲ್ಲ. ಓಕೆ, ಮತ್ತೆ ಬೇರೆ ಏನಿತ್ತು? ಸ್ವಲ್ಪ ಕ್ಯಾಶ್ ಕ್ಯಾಶ್ ಇತ್ತು, ಇದೆನಾ? ಮತ್ತೆ ಬೇರೆ ಏನಾದರೂ ಕ್ಯಾಶ್ ಹೋಗಿದೆಯಾ? ಕ್ಯಾಶ್ ಏನಿಲ್ಲ. ಏನಿಲ್ಲ. ಗೋಲ್ಡ್ ಯಾವ್ದಾರು ಹೋಗಿದೆಯಾ? ಯಾವ್ದು ಹೋಗಿಲ್ಲ. ಮತ್ತೆ ಬೇರೆ ಯಾವ್ದಾರು ವಸ್ತುಗಳು? ಇಲ್ಲ ಸರ್, ಅಂತ ವಸ್ತು ಒಂದು ಟ್ಯಾಗ್ ಮಾತ್ರ ಹೋಗಿಲ್ಲ. ಅದು ಬಿಟ್ಟರೆ ಇನ್ನೇನು ಏನಿಲ್ಲ. CC ಕ್ಯಾಮ್ರಾ ಒಂದು ಹೋಗಿದೆ, ವಿತ್ DVR ಸಮೇತ ಹೋಗಿದೆ. DVR ಮತ್ತೆ CC ಕ್ಯಾಮ್ರಾ ಹೋಗಿಲ್ಲ. ಬೆಲೆ ಬಾಳುವಂಥ ವಸ್ತುಗಳು. ಸರಿ, ಆಯಿತು. ನೀವೇನಾದರೂ ಪೊಲೀಸ್ ಅವರಿಗೆ ಮತ್ತು ನಮ್ಮ ಹಾಸನ ಜಿಲ್ಲೆ ಸರ್ ಒಂದೊಂದು ಕಾಲ್ ಮಾಡಿದ ತಕ್ಷಣ ಸಡನ್ ಆಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ತುಂಬ ಧನ್ಯವಾದಗಳು ಸರ್ ಅವರಿಗೋಸ್ಕರ. ಯಾಕೆಂದರೆ ಈ ಥರ ಇದ್ದಾಗ ನಮಗೂ ಒಂದು ಸ್ವಲ್ಪ ಸಂತೋಷ ಆಗುತ್ತೆ. ಯಾಕಂದರೆ ನಮಗೂ ಈಗ ನಾವು ಅಮ್ಮ ಒಬ್ಬರೇ ಇರ್ತಾರೆ ಮನೆಯಲ್ಲಿ. ಸೊ ಅಟ್ಲೀಸ್ಟ್ ಆ ಟೈಮಲ್ಲಿ ಅಟ್ಲೀಸ್ಟ್ ಅಷ್ಟು ಬೇಗ ಸ್ಪಂದಿಸ್ತಾರಲ್ಲ ಅನ್ನೋದು ಒಂದು ಖುಷಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಪರಮೇಶ್ವರಿಗೆ ಧನ್ಯವಾದಗಳು ಸರ್. ಮಾಡಿ ಕಷ್ಟಪಡೋದು ನಮಸ್ತೆ. ಇಲ್ಲಿ SM ಕೃಷ್ಣ ನಗರದಲ್ಲಿ ಈಗ ನಡೀತಾ ಇರೋ ಕಾರ್ಯಗಳಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಸೊ ನಿನ್ನೆ ಈಗ ನಮ್ಮ ಮನೆಯಲ್ಲೇ ಆ್ಯಕ್ಚುಲಿ ನಮ್ಮ ಫಾದರೇ ಆ್ಯಕ್ಚುಲಿ ಡೆಪ್ಟಿ ಕಮಾಂಡೆಂಟ್ ಆಗಿದ್ದಿದ್ದು. ಸೊ ಅವರು ಆ್ಯಕ್ಚುಲಿ ಪ್ರೆಸೆಂಟಲ್ಲಿ ಹಿ ಈಸ್ ಲೇಟ್ ಆ್ಯಕ್ಚುಲಿ. ಸೊ ಅವರು ಹೆಂಗಾಗಿದೆ ಅಂತ ಹೇಳಿದ್ರೆ, ಈ ಏರಿಯಾಗಳಲ್ಲಿ ಸಿಕ್ಕಾಪಟ್ಟೆ ಕಳ್ತನಗಳು ಜಾಸ್ತಿ ಆಗಿದೆ. ಎಲ್ಲಿ? SM ಕೃಷ್ಣ ನಗರದಲ್ಲಿ. SM ಕೃಷ್ಣ ನಗರದಲ್ಲಿ. ಸೊ ಈ ವಿಚಾರದಲ್ಲಿ ಹೆಂಗೆ ಹೇಳಬೇಕು, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಒಬ್ರೊಬ್ರು ಇರೋಕ್ಕೂ ಆಗ್ತಾಯಿಲ್ಲ, ಒಬ್ರೊಬ್ರು ಇದು ಮಾಡೋಕ್ಕೂ ಆಗ್ತಾಯಿಲ್ಲ. ಇಲ್ಲಿ ತುಂಬ ಭಯದಿಂದನೇ ನಾವು ಇಲ್ಲಿ ಜೀವನವನ್ನು ಮಾಡಬೇಕು ಅನ್ನೋದು. ಹೊರಗಡೆ ಹೋಗಿದ್ರೆ ಇವತ್ತು? ನಾನು ಆ್ಯಕ್ಚುಲಿ ನಿನ್ನೆ ಸಕಲೇಶ್ಪುರಕ್ಕೆ ಹೋಗಿದ್ವಿ. ಯಾರು ಇರಲಿಲ್ಲ. ಸೊ ಈಗ ಹೆಂಗಾಗಿದೆ ಅಂತ ಹೇಳಿ, ನಮ್ಮ ಅಮ್ಮನೇ ಪ್ರೆಸೆಂಟಲ್ಲಿ ನಾನು ಇದ್ದಿದ್ರು, ಅವ್ರು ಬಂದು ಹೊಡೆದಾಕಿ ಹೋಗಿದ್ರು. ಏನು ಮಾಡಬೇಕು ಅನ್ನೋದು ಐಡಿಯಾ ಆಗ್ತಾ ಇಲ್ಲ. ಏನಾಗಿತ್ತು? ಕಳ್ತನ ಮಾಡಕ್ಕೆ ಅಂತ ಬಂದಿದ್ದಾರೆ ಸರ್. ಕಳ್ತನ ಮಾಡಕ್ಕಂತ ಬಂದು ಒಳಗೆ ಗೇಟ್ ಹೊಡೆದಿದ್ದಾರೆ. ಗೇಟ್ ಹೊಡ್ಕೊಂಡು ಒಳಗೆ ಡೋರ್ ಹೊಡೆದಾಕಿದ್ದಾರೆ. ಸೊ ಒಳಗೆ ಬಂದಿದ್ದಾರೆ, ಕ್ಯಾಮ್ರಾ ಹೊಡೆದಾಕಿದ್ದಾರೆ, ನಮ್ಮ ಮನೆ ಕ್ಯಾಮ್ರಾ ಹೊಡೆದಾಕಿದ್ದಾರೆ. ಸೊ ಒಳಗೆ ಬಂದ ತಕ್ಷಣ ಅಪ್ಪನ ಫೋಟೋ ನೋಡಿದ್ದಾರೆ. ಅಪ್ಪ ಒಂದು ಫೋಟೋ ನೋಡ್ಬಿಟ್ಟು, ಒಂದು ಪೊಲೀಸ್ದು ಒಂದು ಫೋಟೋ ನೋಡ್ಬಿಟ್ಟು, ಸೊ ಅಲ್ಲಿಂದ ಒಳಗೆ ಹೋಗಿಲ್ಲ ಅವ್ರು ಎಲ್ಲೂ. ಡೈರೆಕ್ಟ್ ಮತ್ತೆ ಅದನ್ನ ಹೊಡೆದಾಕ್ಬಿಟ್ಟು ಡೈರೆಕ್ಟ್ ಮತ್ತೆ ಬರಬಾರ್ದು, CC ಕ್ಯಾಮ್ರಾದಲ್ಲಿ ಕಾಣಿಸ್ಬಾರ್ದು, DVR ಸಮೇತ ಎತ್ಕೊಂಡು ಹೋಗಿದ್ದಾರೆ. ಪೊಲೀಸ್ ಕ್ಯಾಮ್ರಾ, DVR ಸಮೇತ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಬಟ್ ಏನು ನಿಮ್ಮ ಮನೇಲಿ ಏನು ಕಳ್ತನ ಆಗಿಲ್ಲ ಸರ್. ಮನೇಲಿ ಪ್ರೆಸೆಂಟ್ ಕಳ್ತನ ಆಗಿಲ್ಲ. ಓನ್ಲಿ ಬಿಕಾಸ್ ಆಫ್ ಫೋಟೋ, ಒಂದು ಪೊಲೀಸ್ ಅವ್ರದ್ದು ಫೋಟೋ ಇದೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಕಳ್ತನ ಆಗಿಲ್ಲ ಪ್ರೆಸೆಂಟ್ ಅಲ್ಲಿ. ಸೊ ಇದಕ್ಕೆ SM ಕೃಷ್ಣ ನಗರದಲ್ಲಿ ಒಂದು ಸ್ವಲ್ಪ ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ಸ್ಗಳನ್ನ ನಾವು ಕೊಡಿಸ್ಬೇಕು ಅನ್ನೋದು. ತುಂಬಾ ಕಳ್ತನ ಆಗ್ತಿದೆ, ತುಂಬಾ ಅಂದ್ರೆ ತುಂಬಾ ಕಳ್ತನ ಆಗ್ತಿದೆ ಸರ್. ಮತ್ತೆ ಆಮೇಲೆ ನಮಗೆ ಸ್ಟ್ರೀಟ್ ಲೈಟಿಂಗ್ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಕೇಳ್ಕೊಂಡ್ರು, ಏನೇ ಹೇಳಿದ್ರು ನಮಗೆ ಸ್ಟ್ರೀಟ್ ಲೈಟ್ಸ್ಗಳು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಸ್ಟ್ರೀಟ್ ಲೈಟ್ಸ್ಗಳು ನಮಗೆ ಪರ್ಫೆಕ್ಟ್ ಆಗಬೇಕು. ನಮಗೆ ಇಲ್ಲಿ ಒಂದು ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಆಗಬೇಕು ಸರ್. ಸೆಕ್ಯೂರಿಟಿ ಆಗಲಿಲ್ಲ, ಭಾರಿ ಕಷ್ಟ ಇದೆ ಸರ್. ಇಷ್ಟು ಕಳ್ತನ ಆದ್ರೂ ನಿಮ್ಮ ಮನೆ ಇವತ್ತು ಒಂದು ಕಳ್ತನ ಆಗಿಲ್ಲ. ಇಷ್ಟು ಕಳ್ತನ ಇದು ಫಸ್ಟ್ ಟೈಮ್. ಮತ್ತೆ ನಮ್ಮ ಮನೇಲಿ ಈ ತರ ಕಳ್ತನ ಆಗಿರುವಂತ ಆಗಿಲ್ಲ ಅಂದ್ರೆ ಏನು ಆಗಿಲ್ಲ ಅಂದ್ರೆ ನಮ್ಮ ಮನೆ ಫಸ್ಟ್ ಅನ್ಕೊಂತೀವಿ. ಅದು ಫೋಟೋ ನೋಡಿ ಆಗಿಲ್ಲ ಅಷ್ಟೇ, ಉಳಿದವ್ರದ್ದೆಲ್ಲ ಎಲ್ಲರದು ಆಗಿದೆ ಸರ್. ಎಲ್ಲರದು ಮಾಮೂಲಿ ಎಲ್ಲರ ಮನೆದು ಕಳ್ತನ ಆಗಿದೆ. ಸೊ ಒಂದು ಪೊಲೀಸ್ ಫೋಟೋ ನೋಡ್ಬಿಟ್ಟು ಆಗಿಲ್ಲ ಪ್ರೆಸೆಂಟ್ ಅಲ್ಲಿ ಅಷ್ಟೇ ಈ ಮನೆದು. ಸೊ ಇದು ಈ ವಿಚಾರದಲ್ಲಿ ಸೇಫರ್ ಸೈಡ್ ಬೇಕು ಸರ್. ಈಗ ಮನೆಯಲ್ಲಿ ಒಬ್ರೊಬ್ರೆ ಯಾರು ಇದ್ದಾಗ ತುಂಬಾ ಕಷ್ಟ ಸರ್. ಇದು ಮುಂದಕ್ಕೆ ಭಾರಿ ಕಷ್ಟ ಇದೆ. ಸೊ ಇದಕ್ಕೋಸ್ಕರ ಏನಾದ್ರು ಒಂದು ಸೊಲ್ಯೂಷನ್ಸ್ ಮಾಡ್ಕೊಡಿ ಅನ್ನೋದು ಒಂದು ಉದ್ದೇಶ ಕೇಳ್ಕೊಂತೀವಿ ಸರ್.